ಯಶಸ್ಸಿನ ಬಾಗಿಲು ಅಂತಾರೆ. ಎಲ್ರು ಬಯಸೋ ಬಾಗಿಲದು. ಬಯಸಿದ ಬಾಗಿಲನ್ನ ಹೇಗ್ ತೆಗೆಯೋದು? ಗುಟ್ಟೇನು ಅಂದ್ರೆ ಆ ಯಶಸ್ಸಿನ ಬಾಗಿಲಿದೆಯಲ್ಲ, ಅದರ ಮುಂದೆನೆ ಒಂದ್ ಬುಟ್ಟಿ ತುಂಬಾ ಬೀಗದ ಕೈಗಳಿರುತ್ತೆ. ಒಬ್ಬ ಬರ್ತಾನೆ, ಮೊದಲನೇ ಕೀ ಹಾಕಿದಾಗೆ ಬಾಗಿಲು ಓಪನ್ ಆಗ್ಬಿಡುತ್ತೆ, ಅವನು ಅದೃಷ್ಟವಂತ. ಇನ್ನೊಬ್ಬ ಬರ್ತಾನೆ, ಒಂದು ಕೀ ಟ್ರೈ ಮಾಡ್ತಾನೆ, 2, 3, 100ನೇ ಕೀಗೆ ಡೋರ್ ಓಪನ್ ಆಗುತ್ತೆ, ಅವನು ಶ್ರಮಜೀವಿ. 3ನೇ ಅವನ್ ಬರ್ತಾನೆ, ಈ ಕೀ ಎಲ್ಲ ಯಾಕೆ ಅಂತ ಸುಮ್ನೆ ಹೇರ್ ಪಿನ್ ತಗೊಂಡು ಆ ಬೀಗನ ತೆಗೆದು ಒಳಗೊಟ್ಟೋಗ್ತಾನೆ, ಅವನು ಬುದ್ಧಿವಂತ. ಇನ್ನೊಬ್ಬ ಸುಮ್ನೆ ಬೀಗ ಕಲೆ ಯಾಕೆ ಅಂತ ಗುದ್ದಿ ಬಾಗಿಲನ್ನ ತೆಗೆದು ಒಳಗೆ ನುಗ್ಗುಬಿಡ್ತಾನೆ, ಅವನು ಶಕ್ತಿವಂತ. ಆದ್ರೆ ಕೆಲವೊಮ್ಮೆ ಬುದ್ಧಿ, ಶಕ್ತಿ, ತಾಳ್ಮೆ, ಜನಬಲ ಎಲ್ಲ ಇದ್ರು ಆ ಬಾಗಿಲು ಓಪನ್ ಆಗೋದಿಲ್ಲ. ಆಗ ಏನ್ ಮಾಡ್ಬೋದು? ಆಗ ಸೋಲನ್ನ ಒಪ್ಕೊಂಡು ವಾಪಸ್ ಹೋಗ್ಬೋದು, ಅಥವಾ ಬಾಗಿಲ್ ಗೆಟ್ಟಿನ ನಾನ್ ಗೆಟ್ಟಿನ ನೋಡೇ ಬಿಡ್ತೀನಿ ಅಂತ ಭರವಸೆನ ಬಿಡದೆ ತಾಳ್ಮೆಯಿಂದ ಸತತವಾಗಿ ಪ್ರಯತ್ನ ಪಡ್ತಾನೆ ಇದ್ರೆ ಒಂದಲ್ಲ ಒಂದಿನ ಆ ಬಾಗಿಲು ತನಗ್ ತಾನೇ ಓಪನ್ ಆಗುತ್ತೆ ಅಂತ ಅನೇಕ ಉದಾಹರಣೆಗಳನ್ನ ನಾವು ಇತಿಹಾಸದಲ್ಲಿ ನೋಡಿದೀವಿ.